2025-26ನೇ ಸಾಲಿನ PUC ದ್ವಿತೀಯ ವರ್ಷದ ಇತಿಹಾಸ ಪರೀಕ್ಷೆ ಇಂದು ನಡೆದಿದ್ದು, ಅದರ ಸರಿಯಾದ ಉತ್ತರಗಳು ಈ ರೀತಿಯಾಗಿವೆ. ಮೇನ್ ಕ್ವೆಶ್ಚನ್ ನಂಬರ್ 1. ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1. ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಪಾದನೆ ಎ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇದಕ್ಕೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ. ಎ ಮತ್ತು ಆರ್ ಗಳೆರಡು ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇನ್ನು ಪ್ರಶ್ನೆ 2. ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆಯನ್ನು ನೀಡಿದವರು. ಸರಿಯಾದ ಆಯ್ಕೆ ಆಪ್ಷನ್ ಎ. ಪರ್ಸಿ ಬ್ರೌನ್ ರವರು. ಪ್ರಶ್ನೆ 3. ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ. ಸರಿಯಾದ ಆಯ್ಕೆ ಆಪ್ಷನ್ ಬಿ. ಗುಲ್ಬರ್ಗಾ ಇವರ ರಾಜಧಾನಿಯಾಗಿತ್ತು. ಪ್ರಶ್ನೆ 4. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು. ಸರಿಯಾದ ಆಯ್ಕೆ ಆಪ್ಷನ್ ಡಿ. ಸರ್ ಎಂ ವಿಶ್ವೇಶ್ವರಯ್ಯನವರು. ಪ್ರಶ್ನೆ 5. ಜಯ ಭಾರತ ಜನನಿಯ ತನುಜಾತೆ ಪದ್ಯ ಬರೆದವರು. ಸರಿಯಾದ ಆಯ್ಕೆ ಆಪ್ಷನ್ ಎ. ಕುವೆಂಪುರವರು. ಮೇನ್ ಕ್ವೆಶ್ಚನ್ ನಂಬರ್ 2. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರವನ್ನು ಕೊಟ್ಟಾರೆ. ಇದಕ್ಕೊಂದು ಆಯ್ಕೆ ಮಾಡಿ ನೀವು ಬಿಟ್ಟ ಸ್ಥಳವನ್ನು ತುಂಬಬೇಕು. ಮೊದಲನೇ ಬಿಟ್ಟ ಸ್ಥಳ. 6ನೇ ಮೇನ್ ಬಿಟ್ಟ ಸ್ಥಳ. ಅಶ್ವಘೋಷ ರಚಿಸಿದ ಕೃತಿ ಡ್ಯಾಶ್. ಸರಿಯಾದ ಉತ್ತರ ಬುದ್ಧ ಚರಿತ. ಇನ್ನು 7. ಡ್ಯಾಶ್ ಹೊಯ್ಸಳ ಮನೆತನದ ಸ್ಥಾಪಕ. ಸರಿಯಾದ ಉತ್ತರ ಸಳ ಹೊಯ್ಸಳ ಮನೆತನದ ಸ್ಥಾಪಕನಾಗಿದ್ದನು. ಇನ್ನು ಮೇನ್ ಕ್ವೆಶ್ಚನ್ ಬಿಟ್ಟ ಸ್ಥಳ. 8ನೇದು. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಡ್ಯಾಶ್. ಸರಿಯಾದ ಉತ್ತರ ಕೃಷ್ಣದೇವರಾಯ. ಇನ್ನು 9ನೇ ಬಿಟ್ಟ ಸ್ಥಳ. ಡ್ಯಾಶ್ ಶಂಕರಾಚಾರ್ಯರ ಸಿದ್ಧಾಂತ. ಸರಿಯಾದ ಉತ್ತರ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದರು. ಇನ್ನು 10ನೇ ಬಿಟ್ಟ ಸ್ಥಳ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸ್ಟ್ರಾಟಜಿಸ್ಟನನ್ನು ಕೊಂದವರು ಡ್ಯಾಶ್. ಸರಿಯಾದ ಉತ್ತರ ಮಂಗಲ್ ಪಾಂಡೆ. ಮೇನ್ ಕ್ವೆಶ್ಚನ್ ನಂಬರ್ 3. ಹೊಂದಿಸಿ ಬರೆಯಿರಿ. ಎ. ಜಾನ್ ಮಾರ್ಷಲ್. ಇದಕ್ಕೆ ಸರಿಯಾಗಿ ಹೊಂದಿಸಿ ಬರೆಯಿರಿ. ಸಿಂಧೂ ನಾಗರಿಕತೆ ಸಂಶೋಧನೆ. ಇನ್ನು ಬಿ. ಚಾವುಂಡರಾಯ. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಗೊಮ್ಮಟೇಶ್ವರ ವಿಗ್ರಹ. ಇನ್ನು ಹೊಂದಿಸಿ ಬರೆಯಿರಿ. ಸಿ. ಮೊಹಮ್ಮದ್ ಗವಾನ್. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಮದರಸ. ಇನ್ನು ಡಿ. ಹೊಂದಿಸಿ ಬರೆಯಿರಿ. ಬಸವೇಶ್ವರ. ಇದಕ್ಕೆ ಹೊಂದುವಂಥ ಪದ ಕಾಯಕವೇ ಕೈಲಾಸ. ಇನ್ನು ಹೊಂದಿಸಿ ಬರೆಯಿರಿ. ಇ. ಮಿರ್ಜಾ ಇಸ್ಮಾಯಿಲ್. ಇದಕ್ಕೆ ಹೊಂದುವಂಥ ಪದ ಮಂಡ್ಯ ಸಕ್ಕರೆ ಕಾರ್ಖಾನೆ. ಮೇನ್ ಕ್ವೆಶ್ಚನ್ ನಂಬರ್ 4. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದದಲ್ಲಿ ಉತ್ತರಿಸಿರಿ. ಪ್ರಶ್ನೆ 12. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಪಂಪನನ್ನು ಆದಿಕವಿ ಎಂದು ಕರೆಯುತ್ತಾರೆ. ಪ್ರಶ್ನೆ 13. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿರಿ. ಸರಿಯಾದ ಉತ್ತರ ಒನಕೆ ಓಬವ್ವ. ಪ್ರಶ್ನೆ 14. ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ. ಸರಿಯಾದ ಉತ್ತರ ದೋಹಾ ಪ್ರಕಾರದಲ್ಲಿವೆ. ಪ್ರಶ್ನೆ 15. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು. ಸರಿಯಾದ ಉತ್ತರ ವಾಸ್ಕೋ ಡಿ ಗಾಮ. ಪ್ರಶ್ನೆ 16. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು. ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಮೇನ್ ಕ್ವೆಶ್ಚನ್ ನಂಬರ್ 5. ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದದಲ್ಲಿ ಉತ್ತರಿಸಿರಿ. ಪ್ರಶ್ನೆ 17. ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. ಸರಿಯಾದ ಉತ್ತರ ಭರತಖಂಡ, ಭರತೇಶ. ಪ್ರಶ್ನೆ 18. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತು. ಸರಿಯಾದ ಉತ್ತರ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ. ಪ್ರಶ್ನೆ 19. ನಿಯೋಲಿಥಿಕ್ ಪದದ ಅರ್ಥವೇನು. ಸರಿಯಾದ ಉತ್ತರ ಹೊಸ ಕಲ್ಲು ಎಂದರ್ಥ. ಪ್ರಶ್ನೆ 20. ಸಿಂಧೂ ನಾಗರಿಕತೆಯ ಯಾವುದಾದರೂ 2 ನಗರಗಳನ್ನು ತಿಳಿಸಿ. ಸರಿಯಾದ ಉತ್ತರ ಹರಪ್ಪ ಮತ್ತು ಮೊಹಂಜೊದಾರ್. ಪ್ರಶ್ನೆ 21. ಯಾವುದಾದರೂ 2 ವೇದಗಳನ್ನು ಹೆಸರಿಸಿರಿ. ಸರಿಯಾದ ಉತ್ತರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಪ್ರಶ್ನೆ 22. ಸಂಗಮ್ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ಸರಿಯಾದ ಉತ್ತರ ತೊಲ್ಕಾಪಿಯಂ ಮತ್ತು ಶಿಲಪ್ಪದಿಕಾರಂ. ಪ್ರಶ್ನೆ 23. ಶಿವಾಜಿಯ ತಂದೆ ತಾಯಿ ಯಾರು. ಶಿವಾಜಿಯ ತಂದೆಯ ಹೆಸರು ಶಹಾಜಿ ಭೋಂಸ್ಲೆ, ತಾಯಿ ಜೀಜಾಬಾಯಿ. ಪ್ರಶ್ನೆ 24. ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ. ಸರಿಯಾದ ಉತ್ತರ ಕೆಳದಿ ರಾಜ್ಯವನ್ನು ಆಳಿದ ಶ್ರೇಷ್ಠ ವ್ಯಕ್ತಿ.
ಮತ್ತು ಅವನ ಆಡಳಿತದಲ್ಲಿ ನ್ಯಾಯಸಮ್ಮತವಾದಂತಹ ಆಡಳಿತಕ್ಕೆ ಪ್ರಸಿದ್ಧಿಯಾಗಿತ್ತು. ಪ್ರಶ್ನೆ 25. ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಸರಿಯಾದ ಉತ್ತರ 1017ರಲ್ಲಿ ಜನಿಸಿದರು. ಶ್ರೀ ಪೆದಂಬೂರು ತಮಿಳುನಾಡಿನಲ್ಲಿ ಜನಿಸಿದರು. ಪ್ರಶ್ನೆ 26. ಚಿಸ್ತಿ ಪಂಥದ ಇಬ್ಬರು ಪ್ರಮುಖ ಸಂತರನ್ನು ಹೆಸರಿಸಿ. ಸರಿಯಾದ ಉತ್ತರ ಬಾಬಾ ಫರೀದ್ ಮತ್ತು ನಿಜಾಮುದ್ದೀನ್ ಔಲಿಯಾ. ಪ್ರಶ್ನೆ 27. ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಎಂದರೇನು? ಸರಿಯಾದ ಉತ್ತರ ಪುತ್ರನಿಲ್ಲದ ರಾಜನು ದತ್ತುಪುತ್ರನಿಗೆ ರಾಜ್ಯದ ಹಕ್ಕನ್ನು ನೀಡುವಂತಿಲ್ಲ, ಇದರ ನೀತಿಯಾಗಿದೆ. ಪ್ರಶ್ನೆ 28. ಯಾರಾದರೂ ಇಬ್ಬರು ತೀವ್ರಗಾಮಿ ನಾಯಕರನ್ನು ಹೆಸರಿಸಿ. ಸರಿಯಾದ ಉತ್ತರ ಬಾಲ್ ಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ರವರು. ಪ್ರಶ್ನೆ 29. ರಾಜ್ಯಗಳ ಪುನರ್ ರಚನೆಗಾಗಿ ರಚಿಸಲಾದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ. ಸರಿಯಾದ ಉತ್ತರ ಧಾರ್ ಕಮಿಷನ್ ಮತ್ತು GVP ಕಮಿಟಿ.